ಆತ್ಮೀಯ ಎಲ್ಲ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಇರಲಿಲ್ಲ. ಆದರೂ ಕುನ್ನೇಗೌಡರು ಮತ್ತು ಮಂಜುನಾಥ್ ಅವರು 2 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. 2 ನಿಮಿಷದಲ್ಲಿ ಮಾತಾಡಕ್ ಬರಲ್ಲ ನನಗೆ. ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಕಾದಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕನಕ ಭವನದ ಬಳಿ ಇಲ್ಲಿನ ಸ್ನೇಹಿತರು ಎಲ್ಲ ಸೇರಿ ಒಂದು ಗಣೇಶ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಗಣೇಶ ದೇವಸ್ಥಾನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹುಣಸೂರಿಗೆ ಅಧಿಕೃತವಾಗಿ ಬಂದು 3 ವರ್ಷಗಳಾಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಯಾಂಪೇನು ಬಂದಿದ್ದರು ಕ್ಯಾನ್ವಾಸ್ಗೆ. ಅದಾದ್ಮೇಲೆ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ, ಕ್ಷಮಿಸಬೇಕು. ಮಂಜುನಾಥ್ ನಮ್ಮ ಎಮ್ ಎಲ್ ಎ ಆಗಿದ್ರೆ ನಾನು ಇಲ್ಲಿವರೆಗೆ ಒಂದು 5-6 ಸಾರಿ ಬಂದಿರ್ತಿದ್ದೆ. ಆದರೆ ದುರದೃಷ್ಟವಶಾತ್ ಮಂಜುನಾಥ್ ಅವರು ಕಳೆದ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಪ ನೀವೆಲ್ಲ ವೋಟ್ ಕೊಟ್ಟಿದ್ರಿ, ಆದರೂ ಕೂಡ ಮಂಜುನಾಥ್ ಅವರು ಗೆಲ್ಲಲಿಕ್ಕೆ ಆಗಲಿಲ್ಲ. ಅದು ನನ್ನ ಮನಸ್ಸಿನಲ್ಲಿ ವಿಷಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೇ ಗೆಲ್ಸ್ಬೇಕು ನೆಕ್ಸ್ಟ್. ಈಗ 28ಕ್ಕೆ ನೀವೇ ಗೆಲ್ಸ್ಬೇಕು. ಈಗ ಗೆಲ್ಸೋರು ನೀವು, ನಾನು ರಿಕ್ವೆಸ್ಟ್ ಮಾಡೋದಷ್ಟೇ. ನೀವು ಮೇನು ಟಿಕೆಟ್ ಕೊಡೋರು ಅವರು, ಗೆಲ್ಸ್ಬೇಕಂತ ನಮ್ಮ ಜವಾಬ್ದಾರಿ. ನಿಮ್ಮನ್ನ ವೋಟ್ ಕೊಡಿ ಅಂತ ಕೇಳೋದು ನನ್ನ ಕರ್ತವ್ಯ. ಮಂಜುನಾಥ್ ಪರವಾಗಿ ವೋಟ್ ಕೊಡಿ ಅಂತ ಕೇಳೋದು ನನ್ನ ಕರ್ತವ್ಯ. ಆದರೆ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹುಣಸೂರಿನ ಮತದಾರರ ಬಗ್ಗೆ, ಜನರ ಬಗ್ಗೆ ಯಾವತ್ತೂ ಕೂಡ ಪ್ರೀತಿ ಇದೆ. ನೀವು ವೋಟ್ ಕೊಡಿ ಬಿಡಿ, ಹುಣಸೂರು ನಮ್ಮ ಕ್ಷೇತ್ರ ಇದ್ದಾಗೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಚುನಾವಣೆಗಳಲ್ಲಿ ನೀವೆಲ್ಲರೂ ಕೂಡ ಮಂಜುನಾಥ್ ಅವರನ್ನು ಸಪೋರ್ಟ್ ಮಾಡಿದ್ದೀರಿ. ಅದಕ್ಕೆ ಹಿಂದೆನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ, ಈಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮುಂದೆನೂ ಕೂಡ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಜುನಾಥ್ ಎಮ್.ಎಲ್.ಎ ಆಗಿದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ನಾನೇ ಮುಖ್ಯಮಂತ್ರಿ ಇದ್ದೆ, ಮಂತ್ರಿನೂ ಆಗೋ ಸಾಧ್ಯತೆ ಇತ್ತು. ಯಾಕಂತಂದ್ರೆ ಈ ಶೆಟ್ಟರಲ್ಲಿ ಇವರು ಒಬ್ಬರೇ ಎಮ್.ಎಲ್.ಎ ಆಗಿರೋದು. ಇಡೀ ರಾಜ್ಯದಲ್ಲಿ ಮಂಜುನಾಥ್ ಒಬ್ಬರೇ ಶಾಸಕರು. ಮಂಜುನಾಥ್ ಒಬ್ಬರೇ ಶಾಸಕರಾಗಿದ್ದಂಥವರು.
ಅದರಿಂದ ಒಂದು ವೇಳೆ ಈ ಸಾರಿ ಗೆದ್ದಿದ್ರೆ 100ಕ್ಕೆ 100 ಮಂತ್ರಿ ಆಗ್ತಾ ಇದ್ರು. ಇನ್ನು 2 ವರ್ಷ ಇದೆ ವಿಧಾನಸಭಾ ಚುನಾವಣೆ. ಅತಿ ಹೆಚ್ಚು ಕುರುಬರಿಗೆ ಅಧಿಕಾರ ಕೊಟ್ಟಿರೋದೇ ಮಂಜಣ್ಣ ಹುಣಸೂರು ಒಳಗಡೆ. ಎಲ್ಲರಿಗೂ ಕೊಟ್ಟವ್ರೆ ಸರ್, ಅಧಿಕಾರ ಕೊಟ್ಟಿರೋ ಸಮಯನ ಕೊಟ್ಟವ್ರೆ ಹಿಂದ ವರ್ಗಕ್ಕೆಲ್ಲ. ನಾನು ರಾಜಕಾರಣ ಮಾಡದೆ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಯಾರ್ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವ್ರ ಪರವಾಗಿ ರಾಜಕಾರಣ ಮಾಡ್ತಕ್ಕಂಥದ್ದು. ನನ್ನ ಇಡೀ ರಾಜಕೀಯ ಜೀವನ, ನಾನು ಮಂತ್ರಿ ಆದದ್ದು 1984ರಲ್ಲಿ ಈಗಾಗಲೇ 42 ವರ್ಷಗಳಾಗೋಗ್ಬಿಡ್ತು. 42 ವರ್ಷಗಳಿಂದಲೂ ಕೂಡ ನೀವು ಬೆಂಬಲಿಸ್ತಾ ಬಂದಿದ್ದೀರಿ. ನಿಮ್ಮ ಉಪಕಾರವನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೆಂಬರ್ ಮಂಜಣ್ಣ ಕೈ ಬಿಡ್ಬಿಡಿ ಸರ್ ನೀವು. ಅವರೇ ಹೇಳ್ತಾ ಇಲ್ವಾ ಎಲ್ಲನೂ? 28ರಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಯಾಕಂತಂದ್ರೆ ಕಳೆದ 3 ವರ್ಷಗಳಲ್ಲಿ ಮತ್ತೆ ಹಿಂದೆ ಇದ್ದಂಥ 5 ವರ್ಷಗಳಲ್ಲಿ ಜನಪರವಾಗಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು, ಎಲ್ಲ ಪುರುಷರು ಕೂಡ ನನಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಹಾಗಾಗಿ ಹುಣಸೂರು ಕ್ಷೇತ್ರದಲ್ಲಿ ಮಂಜುನಾಥ ಮತ್ತೆ ಗೆದ್ದೇ ಗೆಲ್ತಾನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಮಂಜುನಾಥ್ಗೆ ಪರವಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ. ಇನ್ನೂ 2 ಕಾರ್ಯಕ್ರಮ ಇದೆ. ಅಲ್ಲಿ ಎಂಥದ್ದು ಮಾದಳ್ಳಿ ಆಯ್ತು. ಮಾದಳ್ಳಿಲಿ ಸ್ವಲ್ಪ ಲೇಟ್ ಆಗೋಯ್ತು, ಅಲ್ಲೇ ಊಟ ಮಾಡಿದ್ದು. ಮುತ್ತಮಾರಮ್ಮ ದೇವಸ್ಥಾನ, ಕೊಯಮತ್ತೂರು ಕಲ್ಯಾಣ, ಹುಣಸೂರಿನ ಗ್ರಾಮ ದೇವತೆ ಮಾರಮ್ಮ, ಮುತ್ತು ಮಾರಮ್ಮ, ಅಲ್ಲಿಯೂ ಕೂಡ ಹೋಗಬೇಕಾಗಿದೆ. ಅದರಿಂದ ನೀವೆಲ್ಲರೂ ಕೂಡ ಕಾದಿದ್ದೀರಿ ಬೆಳಿಗ್ಗೆಯಿಂದ. ಅದಕ್ಕೋಸ್ಕರ ನಾವು ತಡವಾಗಿ ಬಂದದಕ್ಕೆ ಕ್ಷಮಿಸಬೇಕು ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.